ನೋ ಐಡಿಯಾ. ಕನ್ನಡ ಬರುತ್ತೆ, ಗೊತ್ತಿಲ್ಲ ನನಗೆ. ಹೌದಾ? ನವ್ ಯು ಆಸ್ಕ್ ಮೀ. ಗೈಸ್ ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತವ್ರು. ಇಲ್ಲಿ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ಒಂದೇ ಒಂದು ನಿಮಿಷ ಮಾತಾಡ್ತೀರಾ? ಕೊನೆಗೂ ಒಬ್ರು ಕರೆಕ್ಟಾಗಿ ಹೇಳಿದ್ದಾರೆ. ಎಲ್ಲರೂ ಕೆಂಪೇಗೌಡ ಅಂತ ಇದ್ರು. ಇವ್ರು ಕರೆಕ್ಟಾಗಿ ಇರೋ ಆನ್ಸರ್ ಹೇಳಿದ್ದಾರೆ. ಚಪ್ಪಾಳೆ ಪ್ಲೀಸ್. ನನ್ನ ಇವತ್ತು ಸೆಮಿಫೈನಲ್ ಸೆಲೆಕ್ಟ್ ಆಗಿ ಇವತ್ತು ಈ ದಿನ ನನಗೆ ಟಾಸ್ಕ್ ಇತ್ತು. ವಿಕಾಸಸೌಧ ಮತ್ತು ವಿಧಾನಸೌಧ ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ. ಗೈಸ್ ನಾನಿವಾಗ ಇರೋದು ವಿಧಾನಸೌಧದ ಮುಂದೆ. ಇಲ್ಲಿ ನಾನು ಟಾಸ್ಕ್ನ ಮಾಡೋದಕ್ಕೆ ಬಂದಿದ್ದೀನಿ. ಏನು ಟಾಸ್ಕು ಅಂತ ಅಂದರೆ, ಅಲ್ಲಿರೋ ಅಷ್ಟು ಜನರಲ್ಲಿ ಯಾರ ಹತ್ರ ಆದರೂ ಒಬ್ಬರ ಹತ್ರ ಐಫೋನಲ್ಲಿ ನಾನು ಒಂದು ಫೋಟೋನ ತೆಗೆಸ್ಕೋಬೇಕು. ಎರಡನೇ ಟಾಸ್ಕ್ ಏನು ಅಂತ ಅಂದರೆ, ಇಲ್ಲಿರೋವಂಥ ಜನಗಳಿಗೆ ಒಂದು 5 ಜನಕ್ಕೆ ನಾನು ಈ ವಿಧಾನಸೌಧದ ಬಗ್ಗೆ ಒಂದು ಪ್ರಶ್ನೆನ ಕೇಳ್ತೀನಿ. ಅದರಲ್ಲಿ 3 ಜನ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಇವತ್ತು ಮಧ್ಯಾಹ್ನ ಊಟ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. 3ನೇ ಟಾಸ್ಕ್ ಏನು ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆ ತನಕ ನೋಡಿ, 3ನೇ ಟಾಸ್ಕ್ ಏನು ಅಂತ ಗೊತ್ತಾಗುತ್ತೆ. ಗೈಸ್ ಅಂಬಾರಿ ಬಸ್ ನೋಡಿ ಹೇಗಿದೆ ಅಂತ. ಯಾವುದಾದ್ರು ನೋಡಿದ್ದೀರಾ ನೀವು? ಅದ್ರ ಮೇಲ್ಗಡೆಯಿಂದ ಫೋಟೋ ತೆಗಿತಾ ಇದ್ದಾರೆ ವಿಧಾನಸೌಧದು. ನೋಡಿ ಗೈಸ್ ಹೇಗಿದೆ ಅಂಬಾರಿ ಬಸ್ಸು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು. ಗೈಸ್ ನನ್ನ ಮೊದಲನೇ ಟಾಸ್ಕ್ ಏನು ಅಂತಂದರೆ, 5 ಜನಕ್ಕೆ ಪ್ರಶ್ನೆನ ಕೇಳ್ತೀನಿ. ಎರಡನೇ ಟಾಸ್ಕಾಗಿ ನಾನು ಇದನ್ನು ಫೋಟೋ ತಗೊಳ್ಳೋದನ್ನ ಎರಡನೇ ಟಾಸ್ಕ್ ಮಾಡ್ಕೊತೀನಿ. ಬನ್ನಿ ಇವಾಗ ಫಸ್ಟು ಹೋಗಿ 5 ಜನದ ಹತ್ರ ಪ್ರಶ್ನೆ ಕೇಳೋಣ. ವಿಧಾನಸೌಧನ ಕಟ್ಸಿದ್ದು ಯಾರು ಅಂತ. ಅದರಲ್ಲಿ 3 ಜನ ಕರೆಕ್ಟಾಗಿ ಉತ್ತರನ ಹೇಳಬೇಕು. ಹೇಳಿದ್ರೆ ಮಾತ್ರ ಮಧ್ಯಾಹ್ನ ಊಟ ಮಾಡೋದು, ಇಲ್ಲಾಂದರೆ ಇಲ್ಲ. ಗೈಸ್ ಕರೆಕ್ಟಾಗಿ ಹೇಳೋ ಅಂಥವ್ರು ಸಿಗಲಿ. ಬನ್ನಿ ಇವಾಗ ಹೋಗೋಣ. ಇಲ್ಲಿದ್ದಾರೆ ಗೈಸ್, ಇವ್ರನ್ನ ಕೇಳೋಣ. ಮೇಡಮ್ 1 ನಿಮಿಷ ಮಾತಾಡ್ತೀರಾ? ಏನಿಲ್ಲ, ಒಂದೇ ಒಂದು ಕ್ವಶನ್. ಈ ವಿಧಾನಸೌಧನ ಕಟ್ಸಿದ್ದು ಯಾರು? ನೋ ಐಡಿಯಾ. ಕನ್ನಡ ಬರುತ್ತೆ, ಗೊತ್ತಿಲ್ಲ ನನಗೆ. ಸಾರಿ. ಹೌದಾ? ವಿಧಾನಸೌಧನ ಕಟ್ಸಿದ್ದು ಯಾರು? ಓಕೆ, ಥ್ಯಾಂಕ್ ಯು. ಅವ್ರಿಗೆ ಗೊತ್ತಿಲ್ಲ ಅಂತೆ ಗೈಸ್. ಬನ್ನಿ ಇವಾಗ ನೆಕ್ಸ್ಟ್ ಅಲ್ಲಿ ಯಾರೋ ಇದ್ದಾರೆ, ಕೇಳೋಣ ಅವ್ರನ್ನ. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತಾರೆ ಅಂತ. ಅವರು ಕನ್ನಡದವ್ರು ಅಲ್ಲ ಅನಿಸುತ್ತೆ, ಕನ್ನಡದವ್ರಾಗಿದ್ದರೆ ಗೊತ್ತಿರೋದು ಪಾಪ. ಬನ್ನಿ ಇವಾಗ ನೆಕ್ಸ್ಟ್ ಕೇಳೋಣ. ಇಲ್ಲಿ ಯಾರೋ ಇದ್ದಾರೆ, ಇಲ್ಲಿ ಫೋಟೋ ತಗೋತಾ ಇದ್ದಾರೆ, ಅವ್ರು ಬ್ಯುಸಿ ಇದ್ದಾರೆ. ಇಲ್ಲಿ ಯಾರೋ ಇಬ್ಬರು ಕೂತಿದ್ದಾರೆ, ಅವ್ರನ್ನ ಕೇಳೋಣ. ಮೇಡಮ್ ಮಾತಾಡ್ತೀರಾ? ಒಂದು ಕ್ವಶನ್. ಕನ್ನಡ ಓನ್ಲಿ ಒಂದು ಕ್ವಶನ್. I don't know English. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಓಕೆ, ಥ್ಯಾಂಕ್ ಯು. ಮೇಡಮ್ ಕನ್ನಡ ಒಂದೇ ಒಂದು ಕ್ವಶನ್ ಇತ್ತು. ಈ ವಿಧಾನಸೌಧನ ಕಟ್ಸಿದ್ದು ಯಾರು ಅಂತ ಗೊತ್ತಾ? ಕಟ್ಸಿದ್ದು ಕೆಂಪೇಗೌಡ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕರೆಕ್ಟ್ ಅಲ್ಲ? ರಾಂಗ್. ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾ? ವಿಧಾನಸೌಧನ ಕಟ್ಸಿದ್ದಾರು? ನನಗೂ ಇಂಗ್ಲೀಷ್ ಬರಲ್ಲ. ಗೊತ್ತಿಲ್ಲ. ಥ್ಯಾಂಕ್ ಯು. ನೋ, ಕೆಂಗಲ್ ಹನುಮಂತಯ್ಯ. ನವ್ ಯು ಆಸ್ಕ್ ಮೀ. ಕೆಂಗಲ್ ಹನುಮಂತಯ್ಯ ಕರೆಕ್ಟಾ? ಕೆಂಗಲ್ ಹನುಮಂತಯ್ಯ. ಗೈಸ್
ಕೇಳಿದೆ ಅವ್ರನ್ನ, ಗೊತ್ತಿಲ್ಲ ಅಂದ್ಬಿಟ್ರು. ನಾನೇ ಹೇಳಿದೆ ಆನ್ಸರ್ ಅವ್ರಿಗೆ. ಅವರು ಪಾಪ ಕನ್ನಡದವ್ರು ಅಲ್ಲ, ಆದರೂ ಟ್ರೈ ಮಾಡಿದ್ರು ಹೇಳೋದಕ್ಕೆ. ಬನ್ನಿ ಇವಾಗ ನೆಕ್ಸ್ಟ್ ಕೇಳೋಣ ಯಾರನ್ನಾದರೂ. ಆ ಕಡೆ ಹೋಗಿದ್ರೆ ಬೆಟರ್ ಅನಿಸುತ್ತೆ, ಅಲ್ಲಿ ಜಾಸ್ತಿ ಜನ ಇದ್ದಾರೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಕೇಳೋಣ. ಗೈಸ್ ಇಲ್ಲೊಂದು ಬ್ಯಾಚು ಸೆಲ್ಫಿ ತಗೋತಾ ಇದೆ, ಅವ್ರನ್ನ ಹೋಗಿ ಕೇಳೋಣ ಏನಂತಾರೆ ನೋಡೋಣ. ಒಂದೇ ಒಂದು ಕ್ವಶನ್ ಇದೆ, ಆನ್ಸರ್ ಮಾಡ್ತೀರಾ? ಕ್ವಶನ್ ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಗೈಸ್ ಯಾಕೋ ಮಳೆ ಬರೋ ಥರ ಇದೆ ಗೈಸ್. ಈ ಕಡೆ ಬಂದೆ ನೋಡಿ, ಈ ಕಡೆ ಬಂದಿದ್ದೀನಿ ಇವಾಗ. ಇಲ್ಲಿ ತುಂಬ ಜನ ಇದ್ದಾರೆ, ಕಾಣಿಸ್ತಾ ಇರ್ಬೋದು. ಕೇಳೋಣ ಯಾರಾದರೂ ಆನ್ಸರ್ ಮಾಡ್ತಾರೋ ಅಂತ ನೋಡೋಣ. ವಿಧಾನಸೌಧನ ಕಟ್ಟಿಸಿದ್ದು ಯಾರು ಅಂತ ಗೊತ್ತಿಲ್ಲದೇನೆ ಎಷ್ಟು ಜನ ಫೋಟೋ ತಗೋತಾ ಇದ್ದಾರೆ ಇಲ್ಲಿ ಬಂದು. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತಾರೆ ಅಂತ ಕರೆಕ್ಟಾಗಿ. ಬನ್ನಿ ಇವಾಗ ಕೇಳೋಣ. ಅವ್ರಿಗೆ ವೀಡಿಯೋ ಮಾಡಿಕೊಡ್ಬೇಕಂತ ಹೇಳ್ತಾ ಇದ್ದಾರೆ, ಮಾಡ್ತಾ ಇದ್ದೀನಿ. ಹಾಂ ರೆಡಿ, ಸ್ಟಾರ್ಟ್ ಆಗಿದೆ. ನನ್ನೆಲ್ಲ ಕರುನಾಡ ಜನತೆಗೆ ನಮಸ್ಕಾರ. ಇವತ್ತು ನನ್ನ ಹೆಸರು ಗಣೇಶ್ ಬಿಜಿ ಅಂತ. ನಾನು ನಾನಾ ನೀನಾ ಸೀಸನ್ 1ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟಲ್ಲಿ ಈ ನಾನಾ ನೀನಾ ಸೀಸನ್ 1 ಬರ್ತಿದೆ. ನನ್ನ ಇವತ್ತು ಸೆಮಿಫೈನಲ್ ಸೆಲೆಕ್ಟ್ ಆಗಿ ಇವತ್ತು ಈ ದಿನ ನನಗೆ ಟಾಸ್ಕ್ ಇತ್ತು. ವಿಕಾಸಸೌಧ ಮತ್ತು ವಿಧಾನಸೌಧ ಮತ್ತು ಕೋರ್ಟ್ ಮುಂದೆ ಒಂದು ವಿಡಿಯೋ ಮಾಡೋದಕ್ಕೆ ಕೇಳಿದರು. ಇವತ್ತು ನನ್ನ ಟಾಸ್ಕು ಇಲ್ಲಿಗೆ ಬಂದು ಟಾಸ್ಕ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿ ನನ್ನ ನಾನಾ ನೀನಾ ಸೀಸನ್ 1ರಲ್ಲಿ ವಿಜೇತ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಬ್ರದರ್. ಆಲ್ ದ ಬೆಸ್ಟ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಎಲ್ಲರೂ ಸಪೋರ್ಟ್ ಮಾಡಿ ಇವ್ರಿಗೆ, ಎಲ್ಲ ಸಪೋರ್ಟ್ ಮಾಡಿ. ಎಲ್ಲರೂ support ಮಾಡಿ. ಸೀಸನ್ 1ರಲ್ಲಿ ಬರ್ತಾ ಇದ್ದೀನಿ. ತುಂಬ ಜನ ಇದ್ದಾರೆ ಗೈಸ್, ಯಾರನ್ನ ಕೇಳೋದಂತ ಗೊತ್ತಾಗ್ತಾ ಇಲ್ಲ. ಬನ್ನಿ ಮಾತಾಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಒಂದೇ ಒಂದು ಕ್ವಶನ್ ಮಾತಾಡ್ತೀರಾ? ಒಂದೇ ಒಂದು ಕ್ವಶನ್ ಕನ್ನಡ. ಒಂದೇ ಒಂದು ಕ್ವಶನ್ ಇದು ಮಾತಾಡ್ತೀರಾ? ಇದು ವಿಧಾನಸೌಧನ ಕಟ್ಟಿಸಿದ್ದಾರೆ. ಕೆಂಗಲ್ ಹನುಮಂತಯ್ಯ. ಅವ್ರಿಗೂ ಗೊತ್ತಿಲ್ಲ ಗೈಸ್. ಇವಾಗ ಬೇರೆಯವ್ರನ್ನ ಕೇಳೋಣ ಗೈಸ್. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತವ್ರು. ಇಲ್ಲಿ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ಒಂದೇ ಒಂದು ನಿಮಿಷ ಮಾತಾಡ್ತೀರಾ? ಒಂದೇ ಒಂದು ಕ್ವಶನ್. ಥ್ಯಾಂಕ್ ಯು ಸರ್. ಮಾತಾಡಲ್ಲ ಅಂದರು. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದವ್ರು ಇದ್ದಾರೆ, ಅವ್ರನ್ನ ಕೇಳೋಣ. ಐ ಬ್ರದರ್, ಮಾತಾಡ್ತೀರಾ ಒಂದು ನಿಮಿಷ? ಹಾಂ, ಒಂದೇ ಒಂದು ಕ್ವಶನ್ ಇತ್ತು. ಮಾತಾಡ್ತೀರಾ? ಉತ್ತರ ಕರ್ನಾಟಕನಾ? ನಾನು ಉತ್ತರ ಕರ್ನಾಟಕದನೇ, ಮಾತಾಡ್ರಿ. ಪ್ರೀತಿ ಗುಸೈ ನಾವು ದೋಸ್ತಿ ಗುಸೈ ಉತ್ತರ ಕರ್ನಾಟಕ ಮಂದಿಗೆ ಜೈ. ಏನಿಲ್ಲ, ವಿಧಾನಸೌಧನ ಕಟ್ಟಿಸಿದ್ದು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಗೈಸ್. ಅವ್ರು 90 ಹೊಡೆದಾಗ ಗೊತ್ತಾಗುತ್ತಂತೆ ಗೈಸ್. ನಾನು ಬರೀ 5 ಜನಕ್ಕೆ ಕ್ವಶನ್ ಕೇಳೋಣ ಅಂದ್ಕೊಂಡೆ, ಆದರೆ ಅದು ಒಬ್ರಿಗೂ ಗೊತ್ತಿಲ್ಲ. ಒಬ್ರಿಗಾದ್ರೂ ಗೊತ್ತಿರುತ್ತೇನೋ ಅಂತ ನೋಡ್ತಾ ಇದ್ದೀನಿ. ಯಾರಿಗೂ ಗೊತ್ತಿಲ್ಲ, ಕೇಳೋಣ. ಒಬ್ರಿಗಾದ್ರೂ ಗೊತ್ತಿರ್ಬೋದು. ವಿಧಾನಸೌಧನ ಕಟ್ಟಿಸಿದ್ದು ಯಾರು ಅಂತ ಯಾರೂ ಹೇಳಲೇ ಇಲ್ಲ. ಇವತ್ತು ಮಧ್ಯಾಹ್ನ ಊಟ ಕ್ಯಾನ್ಸರ್, ಇದೇ ಪನಿಷ್ಮೆಂಟ್ ನನಗೆ. ನೋಡಿ, ಅವ್ರು ಆನ್ಸರ್ ಹೇಳಿಲ್ಲ ಅಂದರೆ ನಾನು ಪನಿಷ್ಮೆಂಟ್ ತಗೊತಾ ಇದ್ದೀನಿ. ಗೊತ್ತಿಲ್ಲದೇ ಓಟ್ ಹಾಕ್ಬಿಟ್ಟು ಇಲ್ಲಿ ರಾಜಕಾರಣಿಗಳನ್ನ ಕೂರಿಸ್ತಾರೆ ಗೈಸ್ ಇದ್ರ ಒಳಗಡೆ. ನೋಡಿ, ಇದನ್ನು ಕಟ್ಟಿಸಿದ್ದು ಯಾರು ಅಂತಲೇ ಗೊತ್ತಿಲ್ಲ ಎಲ್ಲರಿಗೂ. ಇಲ್ಲಿ ಬರ್ತಾ ಇದ್ದಾರೆ, ಅವ್ರನ್ನ ಕೇಳಬೇಕು ಅಂದ್ಕೊಂಡೆ, ಬಟ್ ಹೇಳ್ತಾರೆ ಇಲ್ವೋ ಗೊತ್ತಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಒಂದು ಕ್ವಶನ್ ಕೇಳ್ಬೋದಾ? ಒಂದೇ ಒಂದು ಕ್ವಶನ್ ಹೇಳ್ತೀರಾ? ಕನ್ನಡ. ಏನಿಲ್ಲ ಬ್ರದರ್, ಇದು ವಿಧಾನಸೌಧನ ಕಟ್ಟಿಸಿದ್ದು ಯಾರು ಅಂತ ಗೊತ್ತಾ? ಕರೆಕ್ಟ್ ಹೇಳಿ. ನೋಡಿ ಗೈಸ್, ಕೊನೆಗೂ ಒಬ್ಬರು ಕರೆಕ್ಟಾಗಿ ಹೇಳಿದ್ದಾರೆ. ಎಲ್ಲರೂ ಕೆಂಪೇಗೌಡ ಅಂತ ಇದ್ದರು. ಇವ್ರು ಕರೆಕ್ಟಾಗಿ ಆನ್ಸರ್ ಹೇಳಿದ್ದಾರೆ. ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು. ಕರೆಕ್ಟಾಗಿರೋ ಆನ್ಸರ್ ಹೇಳಿದ್ದಾರೆ ಗೈಸ್ ಒಬ್ಬರಾದ್ರೂ. ಗೈಸ್, ನನ್ನ 2ನೇ ಟಾಸ್ಕ್ ಬಂದು ಐಫೋನ್ ಇರೋರ ಹತ್ರ ಹೋಗಿ ಒಂದು ಫೋಟೋನ ತೆಗೆಸ್ಕೊಬೇಕು. ಅದು ಇಲ್ಲಿ ಯಾರ ಹತ್ರನೂ ಐಫೋನ್ ಕಾಣಿಸ್ತಾ ಇಲ್ಲ, ಬರೀ ಹುಡುಗಿರ ಹತ್ರ ಐತೆ. ಹುಡುಗಿರು ತೆಗಿಯಲ್ಲ ಅನಿಸುತ್ತೆ, ಬಾಯ್ಸ್ ಯಾರ್ದಾದ್ರೂ ಇದ್ದರೆ ತೆಗೆಸ್ಕೊಬೇಕು. ಇವಾಗ ನನ್ನ 2ನೇ ಟಾಸ್ಕ್ನೇ ಮಾಡೋದು ಕಷ್ಟ ಅನಿಸ್ತಾ ಇದೆ. ಯಾಕಂತಂದರೆ ಎಲ್ಲರ ಹತ್ರನೂ ಫೋನ್ ನಾರ್ಮಲ್ ಆಗಿದೆ. ಐಫೋನ್ ಇರೋ ಅಂಥವ್ರು ಯಾರೂ ಸಿಗ್ತಾಯಿಲ್ಲ ನನಗೆ. ಸಿಕ್ಕಿದ್ರು ಕೊಡ್ತಾರೋ ಇಲ್ಲೋ ಅನ್ನೋದೇ ಡೌಟು. ಹಾಂ ಬ್ರದರ್, ಚಾನಲ್ ರಾಜ್ಮೋಹನ್ ಇಷ್ಟ ಇಲ್ಲ ಯೂಟ್ಯೂಬ್
ಯೂಟ್ಯೂಬ್. ನನ್ನ ಚಾನಲ್ನ ಹುಡುಕ್ತಾ ಇದ್ದಾರೆ ಗೈಸ್. ಮಂಡೇ ಅಪ್ಲೋಡ್ ಆಗ್ಬೋದು. ಓಕೆ ಓಕೆ. ಥ್ಯಾಂಕ್ ಯು. ನೋಡಿ, ಒಬ್ಬರು ಸಬ್ಸ್ಕ್ರೈಬ್ ಆದರೂ ನಮ್ಮ ಚಾನಲ್ಗೆ ಹುಡ್ಕೊಂಬಂದು ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಅಲ್ಲೊಬ್ರದ್ದು ಇದೆ, ಕೇಳ್ತೀನಿ. ಬ್ರದರ್ ಒಂದು ಫೋಟೋ ತೆಗಿತೀರಾ? ನಂದು ಒಂದು ಫೋಟೋ ತೆಗಿತೀರಾ ಅದರಲ್ಲಿ? ಕನ್ನಡ 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 ಬರಲ್ಲ. ಕನ್ನಡ ಬರಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಕನ್ನಡ ಬರಲ್ಲ ಅಂತ ಗೈಸ್. ಕನ್ನಡ ಬರಲ್ಲ. ನೆಕ್ಸ್ಟ್ ಯಾರನ್ನ ಕೇಳೋಣ? ನಾನು ಅದೇ ಹುಡುಕ್ತಿದ್ದೆ ಬ್ರೋ. ಐಫೋನಲ್ಲಿ ಒಂದು ಫೋಟೋ ಹೊಡ್ಸ್ಕೊಂಬಿಟ್ಟು ನಾನು ಅದೇ ಟಾಸ್ಕ್ ಇರೋದು. ಒಂದೇ ಒಂದು ಫೋಟೋ ನಾನು ನೋಡಿರಿ. ಇದು ವೀಡಿಯೋ ಮಾಡಿ ಬ್ರೋ. ಕೊಡಿ ಫೋನ್ ತರ್ಸಂಗೆ. ಹಂಗೆ ನಾನು ತೋರಿಸಿ ನೋಡಿ ಗೈಸ್, ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಐಫೋನಲ್ಲಿ ಫೋಟೋನ ಹೊಡ್ಸ್ಕೊತಾ ಇದ್ದೀನಿ. ಎರಡು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ಒಂದು ಟಾಸ್ಕ್ ಅಂತೂ ಪ್ರಶ್ನೆ ಕೇಳೋದಂತೂ ಯಾರೂ ಹೇಳಿಲ್ಲ, ಒಬ್ಬರು ಆನ್ಸರ್ ಮಾಡಿದ್ರು. ಇವಾಗ ಎರಡನೇ ಟಾಸ್ಕ್ನು ಕಂಪ್ಲೀಟ್ ಮಾಡಿದ್ದೀನಿ. ಮೂರನೇ ಟಾಸ್ಕ್ ಏನೋ ಅಂತ ಹೇಳ್ತೀನಿ, ಬನ್ನಿ ಗೈಸ್. ಮಳೆ ಬರೋ ಥರ ಐತೆ ಗೈಸ್. ಗಾಳಿ ನೋಡಿ ಹೆಂಗೆ ಬೀಸ್ತಾ ಇದೆ ಅಂತ, ಸಖತ್ ಫೀಲ್ ಕೊಡ್ತಾ ಇದೆ ಇವಾಗ ಮಾತ್ರ. ಇಷ್ಟೊತ್ತು ಬಿಸಿಲಿತ್ತು ಗೈಸ್, ಇವಾಗ ಮಳೆ ಬರೋ ಥರ ಐತೆ. ಫುಲ್ ಮೋಡ ಕುತ್ಕೊಂಡ್ಬಿಟ್ಟೈತೆ. ನೋಡೋಣ, ಮನೆಗೆ ಹೋಗೋಷ್ಟರಲ್ಲಿ ಮಳೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಬಂದರೂ ಒಳ್ಳೆಯದೇ ಗೈಸ್. ಅದು ಏನೋ ಅಂತಾರಲ್ಲ, ಶುಭ ಶಕುನ ಅಂತ. ಅದು ನನ್ನ ವೀಡಿಯೋ ಚೆನ್ನಾಗಿ ಓಡುತ್ತೆ ಅಂತ ಅರ್ಥ. ಮಳೆ ಬಂದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚಿನ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ನೋಡಿ ಗೈಸ್, ವಿದೇಶದವರೆಲ್ಲ ಫೋಟೋ ತಗೋತಾ ಇದ್ದಾರೆ ವಿಧಾನಸೌಧದ ಮುಂದೆ. ನಮ್ಮ ದೇಶದವ್ರಿಗಿಂತ ವಿದೇಶದವರೇ ಜಾಸ್ತಿ ಕಾಣಿಸ್ತಾರೆ ಇಲ್ಲಿ. ನಾನು ಹೇಳ್ದಂಗೆ ಮಳೆ ಸ್ಟಾರ್ಟ್ ಆಯಿತು ಗೈಸ್. ಹನಿ ಬೀಳ್ತಾ ಇದೆ. ಎಲ್ಲಿ ನಿಂತ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ಗೈಸ್. ಆ ಸೈಡ್ ಹೋಗ್ತೀವಿ ಗೊತ್ತಾಗ್ಬೋದು. ನೋಡಿ ಎಲ್ಲ ಹೋಗ್ತಾ ಅವರೇ. ಮಳೆ ಬಂದರೆ ಎಲ್ಲ ಓಡಿ ಹೋಗ್ತಾ ಇರ್ತಾರೆ. ಎಲ್ಲಿ ನಿಂತ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಇಲ್ಲೊಂದು ಸ್ವಲ್ಪ ಜಾಗ ಇದ್ದಂಗಿದೆ, ಇಲ್ಲೇ ನಿಂತ್ಕೊತೀನಿ. A few moments later. ಗೈಸ್, ಇವಾಗ ಮೂರನೇ ಚಾಲೆಂಜು ಟಂಗ್ ಟ್ವಿಸ್ಟರ್. ಕೇಳೋಣ, ಇದು ಮಜವಾಗಿರುತ್ತೆ ತುಂಬ. ಬನ್ನಿ ಗೈಸ್, ಟಂಗ್ ಟ್ವಿಸ್ಟರ್ನ ಮಾಡೋಣ ಇವಾಗ. ಗೈಸ್, ಇವರು ಯಾವುದೋ ಒಂದು ಆಟನ ಆಡ್ತಾ ಇದ್ದಾರೆ ಇಲ್ಲಿ. ನೋಡಿ, ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲಿ ಇಂಗ್ಲೀಷ್ ಅವರು ಇದ್ದಾರೆ, ಅವ್ರಿಗೆ ಕನ್ನಡ ಬರೋಲ್ಲ. ಅವ್ರನ್ನ ಕೇಳೋಣ. ಇಂಗ್ಲೀಷ್ನಲ್ಲಿ ನನಗೆ ಕೇಳೋಕ್ಕೆ ಬರೋಲ್ಲ, ಆದರೂ ಕೇಳ್ತೀನಿ, ಟ್ರೈ ಮಾಡ್ತೀನಿ. ಬನ್ನಿ ಗೈಸ್, ಇಲ್ಲಿದ್ದಾರೆ ಅಂತ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ ಒನ್ ಕ್ವಶನ್ ಪ್ಲೀಸ್. ಒನ್ ಕ್ವಶನ್, ಓನ್ಲಿ ಒನ್ ಕ್ವಶನ್. No way. ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹಂಗ ನೋಡಲೇ ನಿನ್ನ. ಅವ್ರು ಹೇಳಲ್ಲ ಅಂದೆ ಗೈಸ್. ಕ್ವಶನ್ ಅಂದಿದ ತಕ್ಷಣ ಮೈಕ್ ಎತ್ಕೊಂಡು ಹೋದರೆ ಓಡಾಗ್ಬಿಟ್ರು. ವಿಧಾನಸೌಧದ ಹತ್ರ ಯಾರೂ ಸಿಗಲಿಲ್ಲ ಗೈಸ್ ಟಂಗ್ ಟ್ವಿಸ್ಟರ್ ಮಾಡೋದಕ್ಕೆ. ಅದಕ್ಕೆ ಈ ಕಬ್ಬನ್ ಪಾರ್ಕ್ ಒಳಗಡೆ ಬಂದಿದ್ದೀನಿ. ನೋಡೋಣ ಯಾರಾದರೂ ಸಿಗ್ತಾರಾ ಅಂತ. ಗ್ರೂಪೇ ಇರಬೇಕು, ಆವಾಗಲೇ ಮಜಾ ಇರೋದು. ನೋಡೋಣ, ಬನ್ನಿ ಟ್ರೈ ಮಾಡೋಣ. ಗೈಸ್, ಈ ಪಾರ್ಕಲ್ಲಿ ಯಾರೂ ಸಿಗ್ತಾಯಿಲ್ಲ ಗೈಸ್. ನನಗೆ ಟ್ರೈ ಮಾಡ್ತೀನಿ ಗೈಸ್. ಮೂರನೇ ಟಾಸ್ಕು ಮಾಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿಲಿ ಇದ್ದೀನಿ. ಆಗುತ್ತೋ ಇಲ್ವೋ, ಬಟ್ ಟ್ರೈ ಅಂತೂ ಮಾಡ್ತೀನಿ ಗೈಸ್. ನೋಡೋಣ. A few moments later. ಗೈಸ್, ಮೂರನೇ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಮಳೆ ಬಂತು. ಸಾರಿ ಗೈಸ್. ನಿಮಗೆ ವಿಧಾನಸೌಧ ಕಟ್ಟಿಸೋರು ಯಾರು ಅಂತ ಗೊತ್ತಿದ್ದಿದ್ರೆ ರೆಡ್ ಆರ್ಟ್ನ ಕಮೆಂಟ್ ಮಾಡಿ, ಗೊತ್ತಿತ್ತು ಅಂದರೆ.